ಹಲೋ ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮೈಪಾಲ್ ರೆಡ್ಡಿ. ಇವತ್ತ ನಿಮ್ಮ ಮುಂದ ಪರೀಕ್ಷೆ ಸಮೀಪ ಬಂದಿದೆ. ಇನ್ನು ಕೇವಲ 14 ದಿನಗಳ ಕಾಲ ಟೈಮ್ ಉಳಿದಿದೆ. ಆದರೆ ಯಾವ ರೀತಿ ತಯಾರಿರಬೇಕು, ಯಾವ ರೀತಿ ತಯಾರಿದ್ದರೆ ಹೆಚ್ಚು ಅಂಕಗಳನ್ನು ನಾವು ಪಡಿಬಹುದು, ಅಥವಾ ಯಾವ ರೀತಿಯಾಗಿ ಮಾನಸಿಕ ಸಿದ್ಧತೆ ಹೇಗಿರಬೇಕು, ಅಥವಾ ಈ ಸಂದರ್ಭದಲ್ಲಿ ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರದು ಅನ್ನುವುದನ್ನು ಇವತ್ತಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದು ಪ್ರಾಕ್ಟಿಕಲ್ ಆಗಿ ಮಾಹಿತಿ ಕೊಡ್ತಾ ಇದ್ದೀನಿ. ನೀವೆಲ್ಲ ಸ್ಪರ್ಧಾ ಮಿತ್ರರು, ಟಿ ಪರೀಕ್ಷೆ ಬರುವಂತೆಲ್ಲ ಸ್ಪರ್ಧಾ ಮಿತ್ರರು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ನಿಮ್ಗೊಂದು ಅರ್ಥ ಸಿಗ್ತದೆ, ಒಂದು ಐಡಿಯಾ ಸಿಗ್ತದೆ. ಈ ಐಡಿಯಾವನ್ನು ಫಾಲೋಅಪ್ ಮಾಡಿ ನೀವೆಲ್ಲರೂ ಟಿ ಪಾಸ್ ಆಗಬೇಕು. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ನಾನು ಈ ವಿಡಿಯೋವನ್ನು ನೋಡ್ತಿರುವಂಥ ಎಲ್ಲರೂ ನೀವು ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ ಒತ್ತಿರಿ, ಮತ್ತು ವಿಡಿಯೋವನ್ನು ಮತ್ತೊಬ್ಬರಿಗೆ ಮಾಹಿತಿಯನ್ನು ಕಳಿಸ್ರಿ, ರವಾನಿಸ್ರಿ ಅನ್ನುವಂಥದ್ದು ನನ್ನ ಒಂದು ರಿಕ್ವೆಸ್ಟ್. ಈಗ ಯಾವ ರೀತಿಯಾಗಿ ತಯಾರಿರಬೇಕು, ನಾನು ಓದಿಲ್ಲ ಅನ್ನುವಂಥ ಮನೋಭಾವ ಮೊದಲು ತೆಗೆದಾಕ್ಬೇಕು. ಮೈಂಡ್ ಸೆಟ್ಟಿಂಗ್ ಆಗಬೇಕು. ನಾನು ಓದಿಲ್ಲ, ಇಷ್ಟು ಓದಿಲ್ಲ, ಇನ್ನು ಓದೋದು ಭಾಳ ಇತ್ತು, ನಾನು ಪರೀಕ್ಷೆ ಬರಲೋ ಬೇಡ ಅನ್ನುವಂಥ ಮನಸ್ಥಿತಿಯಿಂದ ಮೊದಲು ಹೊರಗೆ ಬನ್ನಿ. ಯಾವಾಗ ನಾನು ಓದಿಲ್ಲ ಅನ್ನುವಂಥದ್ದು ವಿಚಾರ ಬೇಡ, ಈಗ ನಾನು ಓದಿದ್ರಲ್ಲೇ ನಾನು ಹೆಚ್ಚು ಅಂಕ ಗಳಿಸಬಹುದು ಅನ್ನುವಂಥ ಒಂದು ಮಾನಸಿಕ ಸ್ಥಿತಿಯಲ್ಲಿ ನೀವು ಸದೃಢನಾಗ್ರಿ. ಎಷ್ಟು ಓದಿನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ವರ್ಷ ಓದಿನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿಯಾಗಿ ಸಿದ್ಧವಾದ ವಿಷಯವನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡಿಕೊಳ್ತೀವಿ, ಸಿದ್ಧವಾಗಿರೋ ವಿಷಯವನ್ನು ಹೇಗೆ ಹಂತವಾಗಿ ನಾವು ಅಪ್ಲೋಡ್ ಮಾಡ್ಕೊಳ್ತೀವಿ, ಅದ್ರ ಮೇಲೆ ಈ ವಿಷಯ ನಿಂತಿದೆ. ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು, ಇವಾಗ ತೇರಿ ಓದುವಂತಹ ವಿಷಯವನ್ನು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇರಬೇಕು. ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ದಾರೆ ಅಂದ್ರೆ, ಒಂದು ಉದಾಹರಣೆಗಾಗಿ ಸೈಕಾಲಜಿ 30 ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದಾರೆ ಅಂದ್ರೆ, ಆ 30 ಇರುವ ಸೈಕಾಲಜಿ ಪ್ರಶ್ನೆಗಳನ್ನು ನೀನು 30 ಅಪ್ಲೋಡ್ ಕ್ವಶನ್ ನೀನೇ ಸೆಲ್ಫ್ ಹಾಕಬೇಕು. ದಿಸ್ ಪ್ರೊಸೆಸ್ ಸ್ಟಾರ್ಟ್. ಇದು ಇವತ್ತಿಂದನೇ ನೀವು ಮಾಡಬೇಕು ಸ್ಪರ್ಧೆ ಮಿತ್ರರು. ಬರೀ ಕ್ವಶನ್ ಪೇಪರ್ ಬಿಡಿಸೋದು ಅಷ್ಟೇ ಅಲ್ಲ, ಏನು 150 ಕ್ವಶನ್ ಬಿಡಿಸ್ತಾ ಇದ್ದೀರಿ, 150 ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀರಿ. ಆ 150 ಪ್ರಶ್ನೆಗಳನ್ನು ಬಿಡಿಸಿದ ಪ್ರಶ್ನೆಗಳನ್ನು ನೀವು ಅದಕ್ಕೆ ಅನುಗುಣವಾಗಿ ಕ್ವಶನ್ ಅನ್ನು ಆನ್ಸರ್ ಮಾಡಬೇಕು. ಆನ್ಸರ್ ಅನ್ನ ಕ್ವಶನ್ ಮಾಡಿ ಇನ್ನೊಂದು ಕ್ವಶನ್ ಪೇಪರ್ ಅನ್ನ ಸ್ವಲ್ಪ ಆಗಿ ತಯಾರು ಇವತ್ತಿಂದನೇ ಮಾಡಬೇಕು. ಇದು ಟಿಯ ಒಳಗಿರುವ ಮರ್ಮ. ಇದು ಇವತ್ತಿಂದನೇ ನೀವು ಮಾಡಬೇಕು. ಈ ತಪ್ಪು ಮಾಡಿದರೆ ನೀವು ಖಂಡಿತವಾಗಿ ನೀವು ಪಾಸ್ ಆಗಲು ಕಷ್ಟ ಆಗ್ತದೆ. ನೀವು ಪಾಸ್ ಆಗಬೇಕಂದ್ರೆ ಇವತ್ತು ಬಿಡಿಸುವಂತ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸ್ವಂತವಾಗಿ ತಯಾರು ಮಾಡಬೇಕು. ಸ್ವಂತವಾಗಿ ತಯಾರು ಮಾಡಬೇಕಾದ್ರೆ ಅಲ್ಲಿ ನೀವು ಓದಿರುವ ವಿಷಯದ ಮೇಲೆ ತಯಾರು ಮಾಡಬಹುದು. ಯಾವ ಕ್ವಶನ್ ಬಂದಾವ, ಯಾವ ಕ್ವಶನ್ ಬರುವುದಿಲ್ಲ ಅನ್ನೋದು ತಲೆ ಕೆಡಿಸೋದು. ಇವತ್ತಿನ ದಿನಗಳಲ್ಲಿ ನಾವು ವಿಷಯವನ್ನು ಜಾಸ್ತಿ ಓದಬೇಕು. ಈಗ ಕನ್ನಡ, ಇಂಗ್ಲಿಷು ಇದು ಓದಿದ್ರೆ ಅರ್ಥ ಆಗ್ತದೆ, ಸೈಕಾಲಜಿ ಓದಿದ್ರೆ ಎಂದಿಗೂ ಅರ್ಥ ಆಗೋದು ಕಷ್ಟ. ಇದು ಕೇಳಬೇಕು, ಕೇಳಿದಾಗ ಮಾತ್ರ ಸೈಕಾಲಜಿ ಹೆಚ್ಚು ಅಂಕಗಳನ್ನು ಪಡೆಯಲು ಸಾಧ್ಯ. ಕೆಲವು ವಿದ್ಯಾರ್ಥಿಗಳನ್ನು ಕೂಡ ಪ್ರತ್ಯಕ್ಷವಾಗಿ ಮೀಟ್ ಆಗ್ತಾ ಇರ್ತಾರೆ. ಸರ್, ನಿಮ್ಮ ವಿಡಿಯೋಗಳನ್ನು ಆನ್ಲೈನ್ಗಳ ಕ್ಲಾಸ್ಗಳನ್ನು ಭಾಳ ಇಷ್ಟ ಆದ್ರಿ ಸರ್ ಅಂತ ಹೇಳ್ತಾ ಇರ್ತಾರೆ. ಯಾಕಂತ ಕೇಳಿದ್ರೆ ನೀವು ವಿಷಯದ ಮೇಲೆ ವಿಷಯದವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ಅರ್ಥ ಮಾಡಿಕೊಳ್ಳಲಾರದ ಪ್ರಶ್ನೆಯನ್ನು ಉತ್ತರಿಸಲು ಕಷ್ಟ. ಇವತ್ತಿನ ಸೈಕಾಲಜಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಅತಿ ಹೆಚ್ಚು ಸೈಕಲ್ ಪ್ರಶ್ನೆಗಳನ್ನು ನಾನು ನೋಡಿದಾಗ ಅಲ್ಲಿ ಅಪ್ಲೈಡ್ ಕ್ವಶನ್ಗಳನ್ನೇ ಜಾಸ್ತಿ ಕೇಳೋಣ. ಅಂತಹ ಅಪ್ಲೈಡ್ ಕ್ವಶನ್ ಕೇಳಿರುವ ಜಾಸ್ತಿ ಪ್ರಶ್ನೆಗಳನ್ನು ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದು ಬಹಳ ಗೊತ್ತು. ಪ್ರಶ್ನೆ ಕೇಳುವಂತಹ ದಾರಿಗಳು ಹೇಗಿದಾವ, ಪ್ರಶ್ನೆಯನ್ನು ಬಿಡಿಸುವಂಥ ದಾರಿ ನನಗೆ ಗೊತ್ತಿರಬೇಕು. ಪ್ರಶ್ನೆಯನ್ನು ಹೇಗೆ ನಾವು ವಿಶ್ಲೇಷಣೆ ಮಾಡಬೇಕು, ಪ್ರಶ್ನೆಯನ್ನು ಅದನ್ನು ಹೇಗೆ ಅನಲೈಸೇಷನ್ ಮಾಡಬೇಕು, ಆ ಪ್ರಶ್ನೆಯನ್ನು ಹೇಗೆ ವಿಶ್ಲೇಷಿಸಬೇಕು ಅನ್ನುವಂಥ ಒಂದು ಐಡಿಯಾ ನಿನಗೆ ಗೊತ್ತರೆ ಗ್ಯಾರಂಟಿ ನೀವು ಟಿ ಪಾಸ್. ಒಂದು ಐಡಿಯಾ ಗೊತ್ತಿಲ್ಲದಿದ್ದರೆ ನೀವು ಟಿಯಲ್ಲಿ ಕಡಿಮೆ ಅಂಕ ತಗೊಂತೀರಿ. ಹಾಗಾಗಿ ಐಡಿಯಾ ಈಸ್ ವೆರಿ ಇಂಪಾರ್ಟೆಂಟ್. ಎಂತ ಐಡಿಯಾ ಮಾಡ್ಬೇಕು ಸರ್?
ಸೈಕಾಲಜಿ ವಿಷಯವನ್ನು ನಾನು ತೆಗೆದುಕೊಳ್ಳೋದು. ಯಾಕೆ ನಾನು ಸೈಕಾಲಜಿ ತೆಗೆದುಕೊಂಡ? ನಾನು ಒಬ್ಬ ಸೈಕಾಲಜಿ ಮನೋವಿಜ್ಞಾನದ ಉಪನ್ಯಾಸಕ. ನಾನು ಅನೇಕ ವಿಡಿಯೋಗಳನ್ನು ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ. ಇನ್ನು ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ನಮ್ಮ ಜ್ಞಾನಕಾಶಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ನೋಡಿದ್ರೆ ಅಲ್ಲಿ ನಮ್ಮದು ಜ್ಞಾನಕಾಶಿ ಯೂಟ್ಯೂಬ್ ಚಾನಲ್ ಓಪನ್ ಆಗ್ತೈತೆ. ಅಲ್ಲಿ ಅನೇಕ ವಿಡಿಯೋಗಳನ್ನು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳನ್ನು ನಾನು ಹಾಕುವಂಥ ಪ್ರಯತ್ನ ಮಾಡ್ತೀನಿ. ನನ್ನ ವಿಡಿಯೋಗಳು ಕೇಳಿದರೆ ನೀವು ಗ್ಯಾರಂಟಿ 100% ಸೈಕಾಲಜಿಯಲ್ಲಿ ಮಾರ್ಕ್ಸ್ ತೆಗಿಬೋದು ಅನ್ನೋದು ನಾನು ವಿಶ್ವಾಸ ಹೇಳಬಲ್ಲೆ. ಯಾಕಂದರೆ ನಾನು ಈ ಸೈಕಾಲಜಿ ಅಂತಕ್ಕಂಥದ್ದು ನಾವು ಕಂಟೆಂಟ್ ಜೊತೆಗೆ ಅಪ್ಲಿಕೇಶನ್ ಆಗ್ತಾ ಹೋದರೆ ನಿಮ್ಗೆ ಹೆಚ್ಚು ಉಪಯೋಗ ಆಗ್ತದೆ, ಹೆಚ್ಚು ಲಾಭ ಆಗ್ತದೆ, ಹೆಚ್ಚು ಅಂಕಗಳು ಬರ್ತಾವ. ಆ ವಿಷಯದಲ್ಲಿ ಹೆಚ್ಚು ಅಂಕಗಳು ತೆಗೆಯಲು ಸಾಧ್ಯ ಆಗ್ತದೆ. ಈ ಅಂಕಗಳು ಸಾಧ್ಯ ಆಗಬೇಕಾದ್ರೆ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಬಿಡಿಸ್ಕೊಳ್ಳಿ, ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಇನ್ನೂ 14 ದಿನ ಆಯಿತು, ಆಲ್ ಟಿಕೆಟ್ ಬಿಡಲ್ಲ, ಮುಂದೆ ಹೋಗ್ತದೆ, ಇನ್ನೂ ವಿಚಾರ ಮಾಡಬೇಡಿ. ಮೊದಲು ಸಿದ್ಧವಾಗಿ ಓದಿ, ಮನಸ್ಸು ಕೊಟ್ಟು ಓದಿ. ಆ ಎಲ್ಲ ವಿಷಯಗಳನ್ನು ನೀವು ಗಮನಿಸ್ತಾ ಹೋಗಬೇಕು. ಮೆಂಟಲಿ ಸದೃಢನಾಗಿ, ಮಾನಸಿಕವಾದ ಸದೃಢ ಇದ್ದರೆ ನಿಮಗೆ ಜ್ಞಾನ ಉದ್ಭವ ಹೆಚ್ಚಾಗ್ತದೆ. ಮೆಂಟಲಿ ಡಿಪ್ರೆಷನ್ ಆಗಬೇಡಿ. ಅಯ್ಯೋ 4 ಸಲ ಬರೆದಾರ, ಅವ್ರದ್ದು ಟಿ ನನಗೆ ಪಾಸ್ ಆಗೋಕ್ಕಾಗಿಲ್ಲ, ನಾನು ಹೆಂಗೆ ಮಾಡಬೇಕು ಅನ್ನುವಂಥ ಅವರ ಮಾತುಗಳನ್ನು ಕೂಡ ನಿನ್ನನ್ನು ಕಾಲು ಹಿಡಿದು ಎಳೆಯುವವರ ಸಂಖ್ಯೆ ಹೆಚ್ಚಿದೆ. ಯಾರು ಹೆಚ್ಚು ಹೋದರೋ ಕಡಿಮೆ ಹೋದರೋ ತಲೆ ಕೆಡಿಸಬೇಡ. ನೀನು ಸರಿಯಾಗಿ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ನೀ ಅಭ್ಯಾಸ ಮಾಡಿದರೆ ನೀ ಟಿ ಗ್ಯಾರಂಟಿ ಪಾಸ್ ಆಗ. ನಾನು ಕೂಡ ಟಿ ಪಾಸ್ ಆಗುವಾಗ ನಾನು ಎಂದೂ ಒಂದು ದಿನ ಓದಿಲ್ಲ, ಆದರೆ ಟಿ ಪಾಸ್ ಆಗಿದೆ. ಆದರೆ ಯಾಕಂದ್ರೆ ಪ್ರಶ್ನೆಯನ್ನು ವಿಶ್ಲೇಷಿಸುವಂಥ ಸಾಮರ್ಥ್ಯ, ಪ್ರಶ್ನೆಯನ್ನು ಬೇರೆ ಒಂದು ಕೇಳಿರುವ ಒಂದು ಪ್ರಶ್ನೆಯನ್ನು ಬೇರೆ ಆಂಗಲ್ದಲ್ಲಿ ವಿಶ್ಲೇಷಣೆ ಮಾಡುವಂಥ ಒಂದು ಕೌಶಲ್ಯ ಇದ್ದರೆ ನಾವು 50% ಗೆಟ್ ಆಫ್ ದ ಪಾಸ್. 100%ದಲ್ಲಿ ನಾವು 50% ಗೆದ್ದಂಗೆ ಆಗಿಬಿಡ್ತದೆ. ಕ್ವಶನ್ ವಿಶ್ಲೇಷಣೆ ಮಾಡುವಂಥ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅಂದರೆ ನಾವು ಪರೀಕ್ಷೆಯಲ್ಲಿ ಎದುರಿಸಲು ಸ್ವಲ್ಪ ಹಿನ್ನಡೆ ಆಗ್ತದೆ. ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಬೇಕು, ಪ್ರಶ್ನೆಯನ್ನು ಹೋಲಿಕೆ ಮಾಡಬೇಕು. ಪ್ರಶ್ನೆಯನ್ನು ನಾವು ಯಾವ ಅಂಗಲದಲ್ಲಿ ಪ್ರಶ್ನೆ ಹೇಳಿದಾನ ಆ ಅಂಗಲದಲ್ಲೇ ನಮ್ಮ ಬ್ರೈನ್ ಹೋಗಬೇಕು. ಯಾವ ಹಂತದಲ್ಲಿ ಪ್ರಶ್ನೆ ಕೇಳಿದಾನ ಆ ಹಂತಕ್ಕೆ ನಮ್ಮ ಬ್ರೈನ್. ಈಗ ಮೇಲಂತದ ವಿಚಾರದಲ್ಲಿ ಪ್ರಶ್ನೆ ಕೇಳಿದ್ರೆ ನಮ್ಮ ಬ್ರೈನ್ ಮೇಲಂತದಲ್ಲೇ ವಿಚಾರ ಮಾಡಬೇಕು. ಕೆಳಂತದ ವಿಚಾರದ ನೆಲೆಯಲ್ಲಿ ಪ್ರಶ್ನೆ ಕೇಳಿದ್ರೆ ನಾವು ಕೂಡ ಕೆಳಂತದಲ್ಲಿ ಬ್ರೈನ್ ವಿಚಾರ ಮಾಡಬೇಕು. ಆದರೆ ವಿಚಾರ ಮತ್ತು ಪ್ರಶ್ನೆಗೆ ಏನಕ್ಕೆ ಕೊಂಡಿರಬೇಕು. ಒಂದು ವಿಶೇಷವಾದ ಒಂದು ನಿಮಗೆ ಒಂದು ಗುಟ್ಟು ಹೇಳಬೇಕಂದ್ರೆ, ಈ ವಿಚಾರ ಮಾಡುವಂಥ ಮತ್ತು ಪ್ರಶ್ನೆ ಓದಿದ ತಕ್ಷಣ ವಿಚಾರ ಮಾಡುವ ರೀತಿ ಮತ್ತು ಪ್ರಶ್ನೆ ಓದಿದ ರೀತಿಗೆ ಎರಡಕ್ಕೆ ಒಂದು ಕೊಂಡಿ ಏರ್ಪಡಿಸಿ ಒಂದು ಬಂಧನ ಮಾಡಿ ಅದಕ್ಕೆ ತಾರಂಡ ಕೇಳ್ತಾನ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವೇ ಕಲಿಕೆ ಅಂತ ಹೇಳ್ತಾನೆ. ಹಾಗಾಗಿ ಈ ವಿಚಾರವು ಮತ್ತು ಪ್ರಶ್ನೆಗೆ ಒಂದು ಬಂಧ ಮಾಡಿ ಸೈಕಾಲಜಿ ಪ್ರಶ್ನೆಯನ್ನು ಹೆಚ್ಚು ನೀವು ಬಿಡಿಸ್ಬೋದು. ಯಾಕಂದ್ರೆ ನಾವು ಸಲ ಒಂದು ಕೆಲವು ವಿದ್ಯಾರ್ಥಿಗಳು ಏನೋ ಓದಿದ್ದಿಲ್ಲ, ಅವ್ರಿಗೆ ಒಂದು 5 ದಿನ 6 ದಿನ ನಾನು ಈ ಥರ ಪ್ರಶ್ನೆಗಳನ್ನು ಹೆಂಗೆ ಬಿಡಿಸ್ಬೇಕು ಮತ್ತು ಹೆಂಗೆ ಓದಬೇಕು, ಹೆಂಗೆ ಪ್ರಶ್ನೆ ಪತ್ರಿಕೆ ಇರ್ತದ ಮತ್ತು ಯಾವ ರೀತಿ ವಿಷಯವನ್ನು ಕಂಟೆಂಟ್ ಎತ್ತಿಕೊಳ್ಬೇಕು ಮತ್ತು ಕಂಟೆಂಟನ್ನು ನೈಜ ಜೀವನಕ್ಕೆ ಹೇಗೆ ಹೋಲಿಕೆ ಮಾಡಬೇಕು, ಈ ಅನೇಕ ಎಂಗಲ್ದಲ್ಲಿ ಅವರಿಗೆ ಒಂದು 10 ದಿನ ಗೈಡ್ಲೈನ್ಸ್ ಮಾಡಿದ್ದೆ. ಆದರೆ ಅವ್ರಿಗೆ ಗೈಡ್ಲೈನ್ಸ್ ಮಾಡಿದ ಎಲ್ಲ ವಿದ್ಯಾರ್ಥಿಗಳು 50% ಎಲ್ಲರೂ ಪಾಸ್ ಆಗಿದೆ. ಹಾಗಾಗಿ ಇನ್ನೂ 14 ದಿನಗಳಾದ 14 ದಿನಗಳು ಅಥವಾ 13 ದಿನಗಳ ಕಾಲ ಐತೆ. ಈ 13-14 ದಿನಗಳೊಳಗ ನೀವು ಹೆಚ್ಚು ಸ್ಕೋರ್ ಸೈಕಾಲಜಿ ಹೆಂಗೆ ಮಾಡ್ಬೇಕು ಅನ್ನೋದು ನಾನು ಎಲ್ಲ ವಿಡಿಯೋಗಳನ್ನು ಇವತ್ತಿನಿಂದ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಚಾನಲ್ ನನಗೆ ಸಂಬಂಧಪಟ್ಟದ ವಿಷಯವನ್ನು ಮತ್ತೊಬ್ಬರಿಗೆ ಶೇರ್ ಮಾಡಿರಿ. ನೀವು ಬೆಳೀರಿ, ನಾನು ಬೆಳಿತೇನೆ. ನಾನು ಬೆಳೀಲಿಕ್ಕೆ ಕಾರಣ ನೀವೇ. ನಾನೆಲ್ಲರೂ ಜ್ಞಾನವನ್ನು ನಿನಗೆ ಕೊಟ್ಟೆ, ನೀನು ಅದನ್ನು ಮತ್ತೊಬ್ಬರಿಗೆ ಶೇರ್ ಮಾಡೋದು ಇದು ಪುಣ್ಯದ ಕೆಲಸ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಇಲ್ಲಿ ತಿಳ್ಕೊಂಡಿರಿ. ಇನ್ನೂ ಕೆಲವು ವಿಷಯಗಳನ್ನು ಎಷ್ಟು ವಿಡಿಯೋದಲ್ಲಿ ಬರ್ತೇನೆ. ಈಗ ಕೊನೆಯ ಹಂತದಲ್ಲಿ ಪರೀಕ್ಷೆ ಹೇಗೆ ತಯಾರಿರಬೇಕು ಅನ್ನುವಂಥ ಅದನ್ನು ತಿಳ್ಕೊಂಡ್ರಿ. ಇಲ್ಲಿವರೆಗೆ ಆನ್ಲೈನ್ ಕ್ಲಾಸ್ ಕೇಳಿ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಕ್ಲಾಸ್ಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಓಕೆ, ಬಾಯ್.